ಹಾಯ್ ಹಲೋ ಸ್ನೇಹಿತರೆ, ನಮಸ್ಕಾರ. ಎಲ್ರಿಗೂ ಕೂಡ ಯುಗಾದಿ ಹಬ್ಬದ ಶುಭಾಶಯಗಳು. ಎಲ್ರಿಗೂ ಕೂಡ ಸ್ನೇಹಿತರೆ, ಹಾಗಿದ್ರೆ ನಮ್ಮ ಕಡೆ ಯುಗಾದಿ ಹಬ್ಬಕ್ಕೆ ಬೇವು ಬೆಲ್ಲ ಮಾಡುವಂಥ ವಿಧಾನ ನಿಮಗೂ ಕೂಡ ತೋರಿಸ್ಕೊಡ್ತೀನಿ ಸ್ನೇಹಿತರೆ. ನಾವು ಬೇವು ಬೆಲ್ಲ ಎರಡು ಥರವಾಗಿ ಮಾಡ್ತೀವಿ. ಈ ಥರ ಕೂಡ ಮಾಡ್ತೀವಿ, ಹಾಗೆ ರಸದಲ್ಲಿ ಕೂಡ ಕುಡಿಯುವಂಥ ಬೇವು ಬೆಲ್ಲ ಮಾಡ್ತೀವಿ. ಎರಡೂ ಕೂಡ ಯಾವ ರೀತಿಯಾಗಿ ಮಾಡುವಂಥ ಬೇವು ಬೆಲ್ಲ ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇರೋಂಥದ್ದು ಸ್ನೇಹಿತರೆ. ನಿಮಗೂ ಕೂಡ ನಮ್ಮ ಬೇವು ಬೆಲ್ಲ ಇಷ್ಟ ಆದರೆ ಖಂಡಿತವಾಗಿ ವಿಡಿಯೋ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿದ ತಕ್ಷಣ ನೀವು ಕೂಡ ಯುಗಾದಿ ಹಬ್ಬಕ್ಕೆ ಸ್ಪೆಷಲಿ ಬೇವು ಬೆಲ್ಲ ಮಾಡಿ ತಿನ್ಬೋದು. ಹಾಗಿದ್ರೆ ಬೇವು ಬೆಲ್ಲ ಮಾಡೋದಕ್ಕಾಗಿ ಫಸ್ಟಿಗೆ ಸ್ನೇಹಿತರೆ ಬೈನ ಗಿಡದಲ್ಲಿರುವಂಥ ಹೂವು, ಚಿಗುರಿರುವಂಥ ಹೂವು ಬೇಕಾಗುತ್ತೆ. ನೋಡಿ, ಬೇವು ಬೆಲ್ಲ ಮಾಡಬೇಕಂದ್ರೆ ಸಿಹಿ ಕಹಿ ಎರಡೂ ಕೂಡ ಇರಲೇಬೇಕು. ಹಾಗೆ ಜೀವನದಲ್ಲಿ ಕೂಡ ಸಿಹಿ ಕಹಿ ಯಾವ ರೀತಿ ಇರುತ್ತಲ್ವ, ಅದೇ ರೀತಿ ನಮಗೆ ಯುಗಾದಿ ಹಬ್ಬಕ್ಕೆ ಸಿಹಿ ಕಹಿ ಹಾಕಿ ಮಾಡಿರುವಂಥ ಬೇವು ಬೆಲ್ಲ ನೋಡಿ. ಹಾಗೆ ನಾನು ಇವಾಗ ಬೇವಿನ ಗಿಡದಲ್ಲಿರುವಂಥ ಹೂವು ಬಿಡಿಸ್ಕೊಂಡು ಬಂದಿದ್ದೀನಲ್ವ, ಅದು ಈ ರೀತಿ ಚೂರು ಚೂರಾಗಿ ಮುಂದಿನ ಹೂವು ಮಾತ್ರ ತೊಗೋಬೇಕಾಗತ್ತೆ ನೋಡಿ. ಎಲ್ಲನೂ ಕೂಡ ಹೂವು ಈ ರೀತಿ ಬಿಡಿಸ್ಕೊಂಡು ಇಟ್ಕೊಳ್ತೀನಿ. ಹಾಗೆ ಮುಂದೆ ಏನು ಮಾಡಬೇಕಪ್ಪ ಅಂತ ತೋರಿಸ್ತೀನಿ ನೋಡಿ. ಇವೆಲ್ಲನೂ ಕೂಡ ಹೂವು ಬಿಡಿಸಿಟ್ಕೊಂಡ್ಬಿಡ್ತೀನಿ. ಆಮೇಲೆ ಒಂದು ತಟ್ಟೆ ತೊಗೊಂಡಿದ್ದೀನಿ, ಅದರಲ್ಲಿ ಇವಾಗ ಪುಟಾಣಿ ಕಾಳು ತೊಗೊಂಡಿರೋವಂಥದ್ದು. ನೀವು ಎಷ್ಟು ಕ್ವಾಂಟಿಟಿಯಲ್ಲಿ ಮಾಡ್ತೀರಾ, ನಿಮ್ಗೆ ಇಷ್ಟ ಆದರೆ ಜಾಸ್ತಿ ಕೂಡ ಮಾಡಿ 2 ದಿನವರೆಗೂ ಕೂಡ ಇಟ್ಕೊಂಡು ತಿನ್ಬೋದು. ತುಂಬಾ ರುಚಿಯಾಗಿರುತ್ತೆ. ನಾನಿವಾಗ ನೋಡಿ ಇಷ್ಟು ಮಾಡ್ತಾ ಇರುವಂಥದ್ದು 1 ಕಪ್ ಅಷ್ಟು ತೊಗೊಂಡಿದ್ದೀನಿ ನಾನು ಪುಟಾಣಿ ಕಾಳು. ಇವಾಗ ಈ ಪುಟಾಣಿ ಕಾಳು ತೊಗೊಂಡಿದ್ದೀನಿ, ಸ್ವಲ್ಪ ಚೆನ್ನಾಗಿ ಆರಿಸ್ಕೊಂಡು ತೊಗೋಬೇಕು. ಆಮೇಲೆ ನಾನು ಅದಕ್ಕೆ ಏನು ಮಾಡ್ತೆ ಅಂದರೆ ತುರಿದಿರೋವಂಥ ಒಣ ಕೊಬ್ಬರಿ ನೋಡಿ, ತುರಿದಿರೋವಂಥ ಒಣ ಕೊಬ್ಬರಿ ಸಣ್ಣ ತುರ್ಕೊಂಡು ತೊಗೋಬೇಕು, ಅದು ಕೂಡ ಹಾಕಬೇಕು. ಹಾಗೆ ಅದಕ್ಕೆ ನೋಡಿ ನಾನು ಇವಾಗ ಮಾವಿನಕಾಯಿ ಕೂಡ ತುರ್ಕೊಂಡು ತೊಗೊಂಡಿದ್ದೀನಿ. ಸೇಮ್ ಕೊಬ್ಬರಿ ಯಾವ ರೀತಿ ತುರ್ಕೊಳ್ತೀವಿ, ಮಾವಿನಕಾಯಿ ಕೂಡ ಅದೇ ರೀತಿ ತುರ್ಕೋಬೇಕು. ಒಂದು ದೊಡ್ಡ ಸೈಜಷ್ಟು ಮಾವಿನಕಾಯಿ ತುರ್ಕೊಂಡು ಬಿಡಿ. ಅದು ಕೂಡ ರುಚಿಯಾಗಿ ಒಳಗಡೆ ಹುಳಿಯಾಗಿ ಬೆಲ್ಲ ಮತ್ತು ಕಹಿ ಎಲ್ಲನೂ ಹಾಕಿರ್ತೀವಲ್ಲ, ತುಂಬಾ ಟೇಸ್ಟ್ ಆಗುತ್ತೆ. ಹಾಗಾಗಿ ಆಮೇಲೆ ಅದಕ್ಕೆ ಕಸಕಸೆ ಕೂಡ ಹಾಕಬೇಕು. 1 ಚಮಚದಷ್ಟು ಕಸಕಸೆ ಹಾಕಿಬಿಡಿ. ಆಮೇಲೆ ನಾನು ಅದಕ್ಕೆ ಏನು ಹಾಕ್ತಿದ್ದೀನಿ ಅಂದರೆ, ನೋಡ್ತಾ ಇರ್ಬೋದು ಬೇವಿನ ಗಿಡದಲ್ಲಿರುವಂಥ ಹೂವು ಬಿಡಿಸ್ಕೊಂಡಿದ್ದೀನಲ್ವ, ಈ ರೀತಿ ಎಲ್ಲನೂ ಕೂಡ ಅದು ಕೂಡ ಚೆನ್ನಾಗಿ ಇದರಲ್ಲಿ ಹಾಕಬೇಕು. ಇವಾಗ ನಾನೆಲ್ಲ ಕೂಡ ಹಾಕೊಳ್ತಾ ಇದ್ದೀನಿ. ಇದೇ ರೀತಿಯಾಗಿ ನೀವು ಕೂಡ ಹಾಕಿ ಕಲಿಸ್ಕೊಂಡ್ಬಿಡಿ. ಹಾಗೆ ಇದಕ್ಕೆ ನೀವು ಬೇಕಾದರೆ ಸಕ್ಕರೆ ಕೂಡ ಆ್ಯಡ್ ಮಾಡ್ಬೋದು, ಇಲ್ಲಾಂದರೆ ಬೆಲ್ಲ ಕೂಡ ಹಾಕ್ಬೋದು. ಹಾಗೆ ನೋಡಿ ನಾನು ಇಲ್ಲಿ ಬೆಲ್ಲ ಹಾಕ್ತಾಯಿದ್ದೀನಿ. ಒಬ್ಬೊಬ್ಬರಿಗೆ ಬೆಲ್ಲ ಇಷ್ಟ ಇಲ್ಲದವರು ಸಕ್ಕರೆ ಕೂಡ ಹಾಕ್ಬೋದು. ಇವಾಗ ಬೆಲ್ಲ ಕೂಡ ನಾನು ಚೆನ್ನಾಗಿ ಪುಡಿ ಮಾಡಿ ಹಾಕ್ತಾಯಿದ್ದೀನಿ. ಆಮೇಲೆ ಸ್ವಲ್ಪ ಮೇಲಿಂದ ಏಲಕ್ಕಿ ಪೌಡ್ರ್ ಉದಿಸ್ಕೊಂಡ್ಬಿಡಿ, ಚೆನ್ನಾಗಿ ಟೇಸ್ಟ್ ಬರುತ್ತೆ ಅದಕ್ಕೂ ಕೂಡ. ಇವಾಗ ಬನ್ನಿ ಎಲ್ಲನೂ ಕೂಡ ಮಿಕ್ಸ್ ಮಾಡ್ಕೊಂಡು ತಗೊಳ್ಳೋಣ. ನೋಡಿ, ಎಲ್ಲನೂ ಕೂಡ ಪುಟಾಣಿ ಕಾಳು, ಬೆಲ್ಲ, ಕೊಬ್ಬರಿ ಮತ್ತು ಹುಳಿ, ಕಹಿ ಎಲ್ಲನೂ ಕೂಡ ಅದರಲ್ಲಿ ಮಿಕ್ಸ್ ಮಾಡ್ಕೊಂಡು ತೊಗೊಂಡಿದ್ದೀನಿ ನೋಡಿ. ಕೈಯಲ್ಲಿ ಸ್ವಲ್ಪ ಮಿಕ್ಸ್ ಮಾಡೋದಕ್ಕೆ ಅದರಲ್ಲಿ ಬರಲಿಲ್ಲ, ಹಾಗಾಗಿ ಈ ಥರ ನಾನು ಬೌಲಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಟೇಸ್ಟಿಯಾಗಿರುವಂಥದ್ದು. ನಮ್ಮ ಕಡೆ ಸ್ಪೆಷಲಾಗಿ ನಾನಿವತ್ತು ಬೇವು ಬೆಲ್ಲ ಮಾಡ್ತಾ ಇರೋವಂಥದ್ದು. ಇನ್ನೂ ಸ್ವಲ್ಪ ಬಾಕಿ ಇರುವಂಥದ್ದು ನಾನು ಇವಾಗ ಒಂದು ಮಿಕ್ಸಿ ಜಾರಲ್ಲಿ ಸ್ವಲ್ಪ ಪುಟಾಣಿ ಕಾಳು ಹಾಕಿ ಪೌಡ್ರ್ ಮಾಡ್ಕೊಳ್ತೀನಿ. ಈ ಪೌಡ್ರ್ ಮಾಡಿಕೊಂಡು ನಾವು ಪೌಡ್ರ್ ಕೂಡ ಅದರಲ್ಲಿ ಹಾಕಬೇಕಾಗುತ್ತೆ ನೋಡಿ. ಸ್ವಲ್ಪನೇ ಹಾಕ್ಕೊಳ್ಳಿ ಪೌಡ್ರ್, ಅದು ಕೂಡ ನೀವು ಇಷ್ಟ ಇದ್ದರೆ ಹಾಕಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಇವಾಗ ನೋಡಿ ಪುಟಾಣಿ ಕಾಳು ಪೌಡ್ರ್ ಕೂಡ ಹಾಕ್ಕೊಂಡಿದ್ದೀನಿ. ಇವಾಗ ನೋಡಿ ಇದು ಬೇವು ರೆಡಿ ಆಯಿತು. ಇವಾಗ ಇದು ಬೇವು ನಾನು ಸೈಡಿಗೆ ಇಡ್ತೀನಿ. ನಾನು ಮತ್ತೆ ರಸದ ಬೇವು ಕೂಡ ಮಾಡ್ತಾ ಇರೋವಂಥದ್ದು. ಇವಾಗ ರಸದ ಬೇವು ಮಾಡೋದಕ್ಕಾಗಿ ಸ್ನೇಹಿತರೆ ಏನು ಬೇಕಂದರೆ, ಹುಣಸೆ ಹಣ್ಣಿನ ರಸ ಸ್ವಲ್ಪ ಹೊತ್ತು ನೀರಲ್ಲಿ, ತಣ್ಣೀರಲ್ಲಿ ನೆನೆ ಹಾಕಬೇಕು. ಸ್ವಲ್ಪ ತಣ್ಣಗೆ ನೀರಲ್ಲಿ ನೆನೆ ಹಾಕಿದ್ವಿ ಅಂದರೆ ಚೆನ್ನಾಗಿ ಹುಳಿ ಬಿಟ್ಕೊಂಡಿರೋಂಥದ್ದು ಹುಣಸೆ ಹಣ್ಣಿನ ರಸ ಬೇಕಾಗುತ್ತೆ ನೋಡಿ. ಇವಾಗ ನೋಡಿ ಎಲ್ಲನೂ ಕೂಡ ನಾನು ಹುಣಸೆ ಹಣ್ಣು ಚೆನ್ನಾಗಿ ಎಲ್ಲನೂ ಕೂಡ ಕಿವುಚಿ ಹಿಂಡಿ ತೆಗೆದಿರುವಂಥ ರಸ ನೋಡಿ. ಇವಾಗ ಒಂದು ಬೌಲ್ ತೊಗೊಂಡ್ಬಿಡಿ. ಬೌಲಲ್ಲಿ ಹಾಕೋಣ ಹುಣಸೆ ಹಣ್ಣಿನ ರಸ. ಸ್ವಲ್ಪ ಕೈಯಿಂದ ಸೋದಿಸ್ಕೊಂಡು ತೊಗೊಳ್ಳಿ. ಲಾಸ್ಟಿಗೆ ಈ ರೀತಿ ಬಂದಿರುತ್ತೆ, ಅದು ಕೂಡ ತೆಗಿಬೇಕು. ಆಮೇಲೆ ತಣ್ಣಗಿರುವಂಥ ನೀರು ಹಾಕಬೇಕು. ನೀವು ಬೇಕಾದರೆ ಹರಿಯಲ್ಲಿರುವಂಥ ನೀರು ಕೂಡ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಇದು ಮಾಡಿ ಫ್ರಿಜ್ಜಲ್ಲಿ ಕೂಡ ಇಟ್ಕೋಬೋದು. ಆಮೇಲೆ ನಾನು ಇದಕ್ಕೆ ಏನು ಹಾಕ್ತಾಯಿದ್ದೀನಿ ಅಂತ ತೋರಿಸ್ತೀವಿ. ಸಣ್ಣಕ್ಕೆ ಹೆಚ್ಚಿರುವಂಥ ಮಾವಿನಕಾಯಿ ಸಣ್ಣವಾಗಿ ಕಟ್ ಮಾಡಿರಬೇಕು. ಬಾಯಲ್ಲಿ ಕುಡಿತಾ ಇರ್ತೀವಿ, ಆವಾಗ ರುಚಿ ಚೆನ್ನಾಗಿ ಸಿಗುತ್ತೆ. ಹಾಗೆ ನಾನು ಸ್ವಲ್ಪ ಬೆಲ್ಲ ಕೂಡ ಹಾಕಿದ್ದೀನಿ. ಬೆಲ್ಲ ನಿಮಗೆ ರುಚಿ ನೋಡಿಕೊಂಡು ನೀವು ಹಾಕ್ಬೋದು. ಸ್ವಲ್ಪ ಹುಳಿಯಾಗಿ ನಾವೆಲ್ಲ ಕೂಡ ಎಷ್ಟು ಜಾಸ್ತಿ ಜನ ಬೆಲ್ಲ ಸ್ವಲ್ಪ ಹಾಕಿದ್ರೂ ಕೂಡ ನಡೆಯುತ್ತೆ, ಜಾಸ್ತಿ ಹಾಕಿದ್ರೂ ಕೂಡ ನಡೆಯುತ್ತೆ. ಹಾಗೆ 1 ಸ್ಪೂನಷ್ಟು ಕಸಕಸೆ ಹಾಕಿದ್ದೀನಿ. ಆಮೇಲೆ ಸ್ವಲ್ಪ ಒಣ ಕೊಬ್ಬರಿ ಚೆನ್ನಾಗಿ ತುರ್ಕೊಂಡಿರೋಂಥದ್ದು ಕೂಡ ಹಾಕಬೇಕು. ಆಮೇಲೆ ನೋಡಿ ಬೇವಿನ ಗಿಡದ ಹೂವು ಕೂಡ ಚೆನ್ನಾಗಿ ಬಿಡಿಸಿದ್ದೀವಲ್ವ, ಅದು ಕೂಡ ಇದರಲ್ಲಿ ಮಿಕ್ಸ್ ಮಾಡಬೇಕು. ಇವಾಗ ಇದೆಲ್ಲ ಕೂಡ ಹಾಕಿ ಚೆನ್ನಾಗಿ ಕಲಿಸ್ಕೊಂಡು ಬಿಡಬೇಕು. ಇದಕ್ಕೆ ಸ್ವಲ್ಪ ಏಲಕ್ಕಿ ಪೌಡ್ರ್ ಕೂಡ ಹಾಕಿದ್ದೀನಿ. ಹಾಕ್ಕೊಂಡು ಒಂದು ಸರ್ತಿ ಚೆನ್ನಾಗಿ ಬೆಲ್ಲ ಕರಗೋವರೆಗೂ ಕೂಡ ಕಲಿಸ್ತಾನೇ ಇರಬೇಕು.
ತುಂಬಾ ಈಸಿಯಾಗಿರುವಂಥದ್ದು. ಈ ಥರ ನೀವು ಜಾಸ್ತಿ ಕ್ವಾಂಟಿಟಿಲಿ ಮಾಡಿ ಕೂಡ ಕುಡಿಯೋದಕ್ಕೆ ತಣ್ಣಗಿರುವಂಥದ್ದು. ನಾನು ಫಸ್ಟಿಗೆ ಮಾಡಿರುವಂಥದ್ದು ಬೇವು ಗೊತ್ತಿಲ್ವಾ, ಆ ಬೇವಿನ ಒಂದು 2-3 ಸ್ಪೂನಷ್ಟು ಅದು ಕೂಡ ಇದರಲ್ಲಿ ಮಿಕ್ಸ್ ಮಾಡ್ಕೊಂಡು ತೊಗೋಬೇಕು. ಆಮೇಲೆ ನೋಡಿ ತಣ್ಣಗೆ ಆಗಿರುವಂಥ ಇವಾಗಿನ ಬೇವಿನ ರಸ ರೆಡಿ ಆಯ್ತು ನೋಡಿ. ತುಂಬಾ ಸಖತ್ತಾಗಿರುವಂಥ ಯುಗಾದಿ ಹಬ್ಬದ ಸ್ಪೆಷಲಾಗಿ ಬೇವು ಬೆಲ್ಲ ರೆಡಿ ಆಗ್ತಾ ಇರೋವಂಥದ್ದು ನೋಡಿ. ಗ್ಲಾಸ್ನಲ್ಲಿ ಕೂಡ ಹಾಕ್ತಾ ಇರೋವಂಥದ್ದು ಈ ಥರ ನಮ್ಮ ಕಡೆ ಮಾಡುವಂಥ ಬೇವು ಬೆಲ್ಲ ನೋಡಿ ಸ್ನೇಹಿತರೆ. ನಿಮಗೂ ಕೂಡ ಯುಗಾದಿ ಹಬ್ಬಕ್ಕಾಗಿ ಈ ಥರ ಕೂಡ ಬೇವು ಬೆಲ್ಲ ಇಷ್ಟ ಆದರೆ ಖಂಡಿತವಾಗಿ ಟ್ರೈ ಮಾಡ್ಬೋದು. ಇನ್ನೊಂದು ಕೂಡ ಬೇವು ಮಾಡಿದ್ದೀನಿ, ಅದು ಕೂಡ ಈ ರೀತಿ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಇವೆರಡೂ ಕೂಡ ತಿನ್ನೋದಕ್ಕೆ ಬಾಯಿಯಲ್ಲಿ ತುಂಬಾ ರುಚಿಯಾಗಿ ನೋಡ್ತಾ ಇರ್ಬೋದು. ಒಳಗಡೆ ಬೇವು ಹಾಕಿರ್ತೀವಿ, ಹಾಗೆ ಒಂಥರ ಹುಳಿಯಾಗಿ ಎಲ್ಲನೂ ಕೂಡ ರುಚಿ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ನಮ್ಮ ಜೀವನದಲ್ಲಿ ನೋಡ್ತಾ ಇರ್ಬೋದು ಕಹಿ ಸಿಹಿ ಹುಳಿ ಎಲ್ಲನೂ ಕೂಡ ಇದ್ದೇ ಇರುತ್ತೆ. ಹಾಗೆ ನಮ್ಮ ಜೀವನಕ್ಕೂ ಕೂಡ ಹೊಸ ವರ್ಷದಲ್ಲಿ ಹೊಸ ಥರ ನಮ್ಮ ಜೀವನ ಕೂಡ ನಡೀಲಿ ಅಂತ ನಾವು ಬೇವು ಬೆಲ್ಲ ಮಾಡ್ತೀವಿ. ಹಾಗಾಗಿ ಇವತ್ತಿನ ಬೇವು ಬೆಲ್ಲ ರೆಸಿಪಿ ನೋಡ್ಬೋದು. ಹಾಗಿದ್ರೆ ಯಾಕೆ ತಡ ಮಾಡ್ತೀರಾ ವೀಕ್ಷಕರೇ, ಯುಗಾದಿ ಹಬ್ಬಕ್ಕೆ ಸ್ಪೆಷಲಿ ಮಾಡಿರೋಂಥ ಬೇವು ಬೆಲ್ಲ ನೋಡಿ ಟ್ರೈ ಮಾಡಿ. ನೀವು ಕೂಡ ಇಷ್ಟಪಟ್ಟರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡ್ಬೋದು, ಅವರು ಕೂಡ ನೋಡಲಿ ಟ್ರೈ ಮಾಡಲಿ ಅಂತ ನಾನು ಕೂಡ ಅಂದ್ಕೊಳ್ತೀನಿ. ಹಾಗಿದ್ರೆ ಇವತ್ತಿನ ವಿಡಿಯೋ ಸ್ನೇಹಿತರೆ ನಾನು ಇಲ್ಲಿಗೆ ಮುಗಿಸ್ತೀನಿ. ಮತ್ತೊಮ್ಮೆ ವಿಡಿಯೋ ಜೊತೆ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್, ಧನ್ಯವಾದ.